ವೆಲ್ಕಮ್ ಬ್ಯಾಕ್ ಟು ಸಹನಾ ಲಾಗೋದಿ. ತಮ್ಮೆಲ್ಲರಿಗೂ ಸ್ವಾಗತ. ಅದಕ್ಕೂ ಮುಂಚೆ ನೀವು ಬೆಲ್ ಐಕನನ್ನು ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಕಮೆಂಟ್ ಮೂಲಕ ತೋರಿಸಿ. ಇವತ್ತು ಒಂದು ಹೊಸ ಎಪಿಸೋಡ್ ಜೊತೆ ಬಂದಿದ್ದೀನಿ. ಬಿಸಿ ರಾಗಿ ಮುದ್ದೆ ಹಾಗೂ ಮೊಸೊಪ್ಪಿನ ಸಾರು ಕಾಂಬಿನೇಷನ್ ಎಷ್ಟು ಸೂಪರಾಗಿರುತ್ತೆ ಅಲ್ವಾ. ಸೊ ಈ ವಿಡಿಯೋನ ಫುಲ್ಲು ನೋಡಿ, ನಿಮಗೂ ಅರ್ಥ ಆಗುತ್ತೆ. ಬಿಗಿನರ್ಸ್ ಅಡುಗೆ ಮಾಡೋರಿಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ನಾನು ತುಂಬ ಈಸಿಯಾಗಿ ಯಾವ ಥರ ಮೆಥಡಲ್ಲಿ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಸೊ ಅದಕ್ಕೂ ಮುಂಚೆ ನೋಡೋ ಮುಂಚೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ನಿಮ್ಮ ಅಭಿಪ್ರಾಯನ ಕಮೆಂಟ್ಸ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಡ್ವಾನ್ಸ್. ಸೊ ಮೊದಲನೇದಾಗಿ ಇವಾಗ ಮೊಸಪ್ಪನ್ನ ಫಸ್ಟು ಹೇಗೆ ಮಾಡ್ಕೊಳ್ಳೋಣ ಅಂತ ನೋಡೋಣ. ಮೊದಲಿಗೆ ನಾನು ಕುಕ್ಕರಲ್ಲಿ ಮಾಡ್ಕೊತೀನಿ. ಅದು ಮುಂಚೆ ವಾಟರ್ನ ಹಾಕ್ಬಿಡಿ. ಆಮೇಲೆ ಬೇಳೆನ ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೆ. ಸೊ ಆಮೇಲೆ ಹಾಕಿದ್ದೀನಿ. ಸೊ ನೀವು ವಾಶ್ ಮಾಡಿ ಬೇಳೆನ ಯೂಸ್ ಮಾಡಿ. ಆಮೇಲೆ ಮೊಸೊಪ್ಪಿನ ಸೊಪ್ಪು ನಿಮಗೆ ಪಾಲಕ್ ಸೊಪ್ಪಲ್ಲೂ ಮಾಡಬಹುದು, ಮತ್ತು ಮೆಂತ್ಯ ಸೊಪ್ಪು, ಸಬ್ಬಕ್ಕಿ ಸೊಪ್ಪು ಮಿಕ್ಸ್ ಸೊಪ್ಪು ಕೊಡಿ ಅಂತಂದರೆ ಎಲ್ಲ ಮಿಕ್ಸ್ ಕೊಡ್ತಾರೆ. ಸೊ ಅದನ್ನು ಒಂದು ಕಟ್ಟನ್ನು ತೊಗೊಂಬಂದು ನೀಟಾಗಿ ಬಿಡಿಸಿ ಒಂದೆರಡು ಸತಿ ವಾಶ್ ಮಾಡಿ ಹಾಕಿ. ಆಮೇಲೆ ಒಂದು ಈರುಳ್ಳಿ ತಗೊಂಡ್ರೆ ಸಾಕು. ಆಮೇಲೆ 3 ಟೊಮೊಟೊ ಹಾಕಿದ್ದೀನಿ, 4 ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ, 1 ಬೆಳ್ಳುಳ್ಳಿ ಹಾಕಿ, ಸ್ವಲ್ಪ ಸಾಂಬಾರು ಪುಡಿ ಹಾಕಿದ್ದೀನಿ 1 ಸ್ಪೂನು. ಆಮೇಲೆ ನೀಟಾಗಿ ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ ನೀರನ್ನ ಹಾಕಿ ಇಡಿ. ಆಮೇಲೆ ಒಂದು ಗ್ಯಾಸ್ ಹಚ್ಚಾದ್ಮೇಲೆ 2 ವಿಷಲ್ ಬರಲಿ. ಸೊ 2 ವಿಷಲ್ ಬಂದಾದಮೇಲೆ ಇಳಿಸ್ಕೊಬಿಡಿ. ಇಳಿಸ್ಕೊಂಡು ಅಲ್ಲಿ ಫುಲ್ಲು ಅದನ್ನು ಆರಾಕಕ್ಕೆ ಹಾಕಿ. ನೋಡಿ, ನಾನು ಅವಲ್ಲೇ ಬೇಯಿಸ್ಕೊಂಡಿದ್ದೀನಿ. ನೋಡಿ, ಹೊಗೆ ಫುಲ್ಲು ಬರ್ತಾಯಿದೆ. ಸೊ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದನ್ನು ಫುಲ್ಲು ಆರಾಕಿ ಇಟ್ಕೊಂಡು ತಟ್ಟೆಲ್ಲ ತೊಗೊಂಡು ನೀಟಾಗಿ ಫುಲ್ಲು ಆರಬೇಕು. ಆರಾಕ್ಬಿಡಿ. ನೀವು ತುಂಬ ಸಪೋರ್ಟ್ ಮಾಡ್ತಾರೆ, ತುಂಬ ಜನ ವ್ಯೂಸ್ ನೋಡ್ತಾ ಇದ್ದೀರಾ. ಸೊ ಅದು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಇನ್ನೂ ಮೋಟಿವೇಟ್ ಆಗಿ ಇನ್ನೂ ತುಂಬ ವೀಡಿಯೋ ಆಗಬೇಕು ಅಂತ ಅನಿಸುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ನ ನಿಮಗೆ ಗೊತ್ತಿರೋರಿಗೆ ಶೇರ್ ಮಾಡಿ ಪ್ಲೀಸ್. ಸೊ ಹಾಗೆ ನಾವು ಬೇಳೆನೆಲ್ಲ ಅಲ್ಲೇ ಬಿಟ್ಬಿಡಬೇಕು. ಯಾಕಂತಂದರೆ ನೀವು ಬೇಳೆನೆಲ್ಲ ರುಬ್ಬಿದ್ರೆ ಇನ್ನೂ ಚೆನ್ನಾಗಿರಲ್ಲ. ಸೊ ಇಲ್ಲಿ ಸ್ವಲ್ಪ ಬೇಳೆ ಮಾತ್ರ ನಾನು ತೊಗೊಂಡಿದ್ದೀನಿ. ಸ್ವಲ್ಪ ಕೊಕೊನೆಟನ್ನು ಮತ್ತು ಟೊಮೊಟೊ 3 ಟೊಮೊಟೊ ಇದ್ವಲ್ಲ ಅದನ್ನು ಮಾತ್ರ ರುಬ್ಬಿ ಆಮೇಲೆ ಈ ಥರ ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಆದಮೇಲೆ ಆಮೇಲೆ ಮೊಸೊಪ್ಪಿನ ಸೊಪ್ಪನ್ನ ಫುಲ್ಲು ಹಾಕ್ಕೊಂಡು ಸ್ವಲ್ಪ ನೀರು ಆ್ಯಡ್ ಮಾಡಿ ಸುಮ್ಮನೆ ಹಿಂಗೆ ಆನ್ ಆ್ಯಂಡ್ ಆಫ್ ಮಾಡಿ ಸಾಕು. ಇಲ್ಲಾಂದರೆ ಫುಲ್ ರುಬ್ಬಿದ್ರೆ ಒಂಚೂರು ಚೆನ್ನಾಗಿರಲ್ಲ. ಬೇಳೆನ ಅಲ್ಲೇ ಬಿಟ್ಬಿಡಿ. ಒಂದು ಸ್ವಲ್ಪ ಬೇಳೆ ಇರುತ್ತಲ್ಲ, ಅದೊಂದು ಸ್ವಲ್ಪ ಮಾತ್ರ ಬೇಳೆನ ಅಲ್ಲೇ ಬಿಡಿ, ಇಲ್ಲಾಂದರೆ ಬಾಯಿಗೆ ಸಿಗಲ್ಲ. ಎಲ್ಲ ಫುಲ್ ನುಣ್ಣಗಾದರೆ ಚೆನ್ನಾಗಿರಲ್ಲ, ಟೇಸ್ಟಿಯಾಗಿ ಬರಲ್ಲ. ಸೊ ನೋಡಿ, ಎಷ್ಟೋ ಥರ ಬೇಳೆ ಅಲ್ಲೇ ಇದೆ. ಸೊ ಈಗ ನಾನು ಇನ್ನೊಂದು ಪಾತ್ರೆಗೆ ಜೀರಿಗೆ ಮತ್ತು ಸಾಸಿವೆ ಮತ್ತು ಒಣಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು. ನಾನು ಕರ್ಬೇವಿನ ಸೊಪ್ಪು ಸ್ಕಿಪ್ ಮಾಡಿಬಿಟ್ಟಿದ್ದೀನಿ. ಸೊ ನೀವು ಬೇಕಾದರೆ ಕರ್ಬೇವಿನ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡು ಲೈಟಾಗಿ ಚಿಟಪಟ ಅಂತ ಅಂದಾದಮೇಲೆ ನೀವು ಅದನ್ನು ರುಬ್ಬಿರ್ತೀರಲ್ಲ, ಆ ಕನ್ಸಿಸ್ಟೆನ್ಸಿಗೆ ನೋಡಿ ನೀರು ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಇವಾಗ ಅದೇ ತಕ್ಷಣಕ್ಕೆ ಒಂದು ಕಡೆ ಅದು ಬೇಯ್ತಾ ಇರಲಿ. ಬೇರೆ ಕಡೆ ಗ್ಯಾಸ್ ಖಾಲಿ ಇರುತ್ತಲ್ಲ, ಅದ್ರ ಪಕ್ಕ ನಾವು ಈಗ ಬೇಗ 5 ಮಿನಿಟ್ಸಲ್ಲಿ ರಾಗಿ ಮುದ್ದೆ ಆಗಿಬಿಡ್ಬೇಕು. ಸೊ ನಾನು ಅನ್ನ ಹಾಕ್ಕೊತಾ ಇದ್ದೀನಿ. ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ. ನಮ್ಮ ಮನೇಲಿ ಹಾಕಿದ್ರೇ ಹಾಕಬೇಕು, ಇಲ್ಲಾಂದರೆ ಬೈತಾರೆ. ಸೊ ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ. ನಾನು ಅನ್ನನ ಹಾಕದೆ ಮಾಡೋದು ಮುಂದಿನ ವೀಡಿಯೋನ ತಿಳಿಸ್ಕೊಡ್ತೀನಿ. ನೋಡಿ, ಈಗ ಅನ್ನ ಅದು ಕುದೀತಾ ಇತ್ತು. ಅದ್ರಲ್ಲಿ 1 ಬಟ್ಲು ನೀರಿಗೆ 2 ಬಟ್ಲು ರಾಗಿನ ಹಸಿಟ್ಟಾಕಿ. ನೋಡಿ, ಈ ಥರ ಅಂಟಬಾರ್ದು. ಅಂಟಿದ್ರೆ ಇನ್ನೂ ಬೆಂದಿಲ್ಲ ಅಂತ. ಸೊ ನೋಡಿ, ನನ್ನ ಕೈಯಲ್ಲಿ ಅಂಟ್ತಾ ಇಲ್ಲ. ನೋಡಿ, ಮುಟ್ಟಿದ್ರು ನಾನು ಅಂಟ್ತಾ ಇಲ್ಲ. ಸೊ ಇದು ಬೆಂದಿದೆ, ಇವಾಗ ಆಲ್ರೆಡಿ ಕುಕ್ ಆಗಿದೆ. ಇದನ್ನು ನೀಟಾಗಿ ಒಂದು ಪಾತ್ರೆಯಲ್ಲಿ ನೀರು ತಗೊಂಡು ಹಾಗೆ ನೀಟಾಗಿ ನೈಸಾಗಿ ಫುಲ್ಲು ಸಾಫ್ಟಾಗಿ ಕಟ್ಟಬೇಕು. ನೋಡಿ ನಾನು ಯಾವ ಥರ ಕಟ್ತಾಯಿದ್ದೀನಿ ಅಂತ. ನೋಡಿ, ಅದನ್ನು ಫುಲ್ ಈ ಥರ ಬಾಲ್ ರೀತಿ ಮಾಡ್ಕೋಬೇಕು. ಬಾಲ್ ರೀತಿ ಮಾಡಿಕೊಂಡು ಈ ಥರ ನೀರು ಹಚ್ಕೊಂಡು ನೀರನ್ನು ಕೈ ತ್ಯಾವ ಮಾಡಿಕೊಂಡು ಫುಲ್ಲು ಆ ಥರ ಮಾಡಿದ್ರೆ ನೋಡಿ ನೈಸಾಗಿ ಬರುತ್ತೆ. ಸೊ ಈ ಥರ ಆದಾದಮೇಲೆ ನಾವು ಒಂದು ಹಾಟ್ ಬಾಕ್ಸ್ಗೆ ಆವಾಗೆ ತಿನ್ನೋದಾದ್ರೆ ತಿನ್ಬೋದು. ಬಟ್ ಹಾಟ್ ಬಾಕ್ಸ್ಗೆ ಹಾಕಿದ್ರೆ ನೀವು ಆವಾಗಾದ್ರೂ ತಿನ್ಬೋದಲ್ವ. ಸೊ ಮಿನಿಮಮ್ ಅಂತ ಇದಿಷ್ಟು ಟೈಮ್ ಇರುತ್ತೆ. ಸೊ ನಾನು ಅದಕ್ಕೋಸ್ಕರ ಹಾಟ್ ಬಾಕ್ಸ್ಗೆ ಹಾಕೋತಾ ಇದ್ದೀನಿ. ನಾನು ಹಾಟ್ ಬಾಕ್ಸ್ಗೆ ಹಾಕ್ಕೊಂಡು
ಸ್ವಲ್ಪ ಹೊತ್ತಾದಮೇಲೆ ಇವಾಗ ಊಟ ಮಾಡೋಣ ಅಂದ್ಬಿಟ್ಟು ಊಟಕ್ಕೆ ಹಾಕೋತಿದ್ದೀನಿ. ಎಷ್ಟು ಚೆನ್ನಾಗಿರುತ್ತಲ್ವ, ಈ ಥರ ಕಾಂಬಿನೇಷನ್ನೇ ಸೂಪರಾಗಿರುತ್ತೆ. ಮುದ್ದೆ ಮತ್ತು ತುಪ್ಪ ಅದ್ರ ಜೊತೆಗೆ ನಿಮ್ಗೆ ಬೇಕಾದರೆ ಕಬಾಬ್ ಇದ್ದರೆ ಇನ್ನೂ ಸೂಪರಾಗಿರುತ್ತೆ. ಸೊ ನೀವು ಒಂದು ಸತಿ ಯಾಕೆ ಟ್ರೈ ಮಾಡ್ಬೋದು, ನೀವು ಟ್ರೈ ಮಾಡಿ ಹೇಗೆ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು